ತಿರ್ಸಿದ್ರೆ ಲಾಕ್ ಓಪನ್ ಆಗ್ತಾ ಇಲ್ಲ. ಸೀಕ್ರೆಟ್ ಏನಿರಬಹುದು? ತುಂಬಾನೇ ಸ್ಪೆಷಲ್ ಆಗಿರುವಂತಹ ಬಾಕ್ಸ್ ಇದು. 100% ನೀವು ಇಷ್ಟಪಟ್ಟೆ ಪಡ್ತೀರಾ ಅಂತಹ ಒಂದು ಪ್ರಾಡಕ್ಟ್ ಇದ್ರ ಒಳಗಡೆ ಇದೆ. ತುಂಬಾನೇ ಯುನೀಕ್ ಆಗಿರೋ ಪ್ರಾಡಕ್ಟ್ ಕೂಡ ಹೌದು. ಸೊ ಹೀಗಾಗಿ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ. ಮತ್ತೆ ಈ ಚಾನಲ್ ಅನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ ಅಲ್ಲಿ ನೋಡ್ತಾ ಇರೋರು ಫಾಲೋ ಮಾಡ್ಕೊಳ್ಳಿ. ಇವಾಗ ಮೇನ್ ಪ್ರಾಡಕ್ಟ್ ಇಲ್ಲಿರುವಂತದ್ದು ತುಂಬಾನೇ ವೇಟ್ ಇದೆ ಇದು. ಯಾಕೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಪ್ಯಾಕೇಜಿಂಗ್ ಎಲ್ಲ ತುಂಬಾನೇ ಚೆನ್ನಾಗಿ ಮಾಡಿ ಕಳ್ಸಿದ್ದಾರೆ. ನಿಜಕ್ಕೂ ತುಂಬಾನೇ ಸೇಫ್ ಆಗಿರೋ ರೀತಿನಲ್ಲಿ ಪ್ಯಾಕೇಜಿಂಗ್ ಮಾಡಿ ಕಳ್ಸಿದ್ದಾರೆ. ಇಷ್ಟ ಆಯ್ತು ನನಗಂತೂ. ಓಕೆ, ಇವಾಗ ಅನ್ಬಾಕ್ಸ್ ಮಾಡುವ, ಈ ರ್ಯಾಪರ್ನೆಲ್ಲ ತೆಗಿಯುವ. ಮೀನ್ ಕಟ್ ಮಾಡ್ದಂಗೆ ಕಟ್ ಮಾಡ್ತಾ ಇದ್ದೀನಿ. ಮೀನು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದು ನಿಮ್ಗೆ ವಿಡಿಯೋ ನೋಡಿದಾಗ ಗೊತ್ತಾಗತ್ತೆ, ಪೂರ್ತಿಯಾಗಿ ನೋಡಿದಾಗ ಅರ್ಥ ಆಗತ್ತೆ. ಇದ್ರ ಒಳಗಡೆ ನೋಡಿ ಒಂದು ಮೀನೇನೆ ಬರ್ತಾ ಇದೆ. ಬರ್ತಾ ಇದೆ ಮೀನು. ದೊಡ್ಡದಾಗಿರೋ ಮೀನನ್ನೇ ತರಿಸಿದ್ದೀನಿ. ಎಸ್, ಬಂತು ನೋಡಿ ಮೀನು. ಇದು ಏನು ಅರ್ಥ ಆಗಿರಬಹುದು ಕೆಲವರಿಗೆ ಇವಾಗ, ಲಾಕ್ ಅಂತ. ಬಟ್ ಇದು ನಾರ್ಮಲ್ ಲಾಕ್ ಅಂತೂ ಅಲ್ವೇ ಅಲ್ಲ, ತುಂಬಾನೇ ಸ್ಪೆಷಲ್ ಆಗಿರೋ ಲಾಕ್ ಇದು. ಯಾಕೆ ಅನ್ನೋದು ಕೂಡ ಗೊತ್ತಾಗತ್ತೆ, ವಿಡಿಯೋ ಪೂರ್ತಿಯಾಗಿ ನೋಡಿ. ಓಕೆ, ನಾನು ಇದನ್ನ ಕಳೆದ ಬಾರಿ ಕೂಡ ತರಿಸಿದ್ದೆ. ಆವಾಗ ನನಗೆ ಸಿಕ್ಕಿರ್ಲಿಲ್ಲ ಈ ಪ್ರಾಡಕ್ಟು, ಬಟ್ ಈ ಬಾರಿ ಸಿಕ್ಕಿದೆ. ಮಸ್ತಾಗಿದೆ ಮಾತ್ರ. ವೇಟ್ ಹೆಂಗೂ ಇದೆ, ಮಸ್ತಾಗಿದೆ ವೇಟು ನೋಡಿ. ಈ ರೀತಿ ಇದೆ, ಈ ಕಡೆ ಕೂಡ ಇದೆ. ಬಟ್ ಇದು ಮೂವೇಬಲ್ ಇಲ್ಲ, ಯಾಕಂತಂದ್ರೆ ಲಾಕ್ ಇರೋದು ಇಲ್ಲಿ. ಹಾಗೇನೆ ಇದರಲ್ಲಿ ಸಾಕಷ್ಟು ಸ್ಪೆಷಾಲಿಟಿ ಕೂಡ ಇದೆ. ಅದೇನು ಅನ್ನೋದು ಕೂಡ ನಿಮ್ಗೆ ಗೊತ್ತಾಗತ್ತೆ. ಸೊ ಇದನ್ನ ಮೊದಲನೇದಾಗಿ ತೆಕ್ಕೊಳ್ಳೋಣ. ಓಕೆ, 2 ಕೀಗಳನ್ನ ಕೊಟ್ಟಿದ್ದಾರೆ. ಸೊ ಇದನ್ನ ಉಪಯೋಗಿಸೋದು ನಿಮ್ಗೆ ಗೊತ್ತಾಗಿರತ್ತೆ ಇಷ್ಟೊತ್ತಿಗೆ. ಇಲ್ಲಿ ಹಿಂಗ್ ಮಾಡಿದ್ರೆ ಇಲ್ಲೊಂದು ಕೀಗೋಸ್ಕರ ಹೋಲ್ ಇದೆ. ಸೊ ಇದನ್ನ ಹಾಕಿ ಹಿಂಗ್ ತಿರ್ಸ್ಬಿಟ್ರೆ ಆಯ್ತು ಅಂತ ಹೇಳಿ. ಬಟ್ ತಿರ್ಸಿದ್ರೆ ಲಾಕ್ ಓಪನ್ ಆಗ್ತಾ ಇಲ್ಲ. ಬೇರೆ ಕೀನ ಅಂತ ನೀವು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಇಲ್ಲ. ಇಲ್ಲೊಂದು ಸೀಕ್ರೆಟ್ ಇದೆ ನೋಡಿ. ಈ ಕೀನ ಕೂಡ ಹಾಕ್ತೀನಿ, ಬಟ್ ಓಪನ್ ಆಗ್ತಾ ಇಲ್ಲ. ಸೀಕ್ರೆಟ್ ಏನಿರಬಹುದು? ಸೊ ಈ ಫಿಶ್ ಅನ್ನ ನೀವು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ. ಒಂದು ಸೀಕ್ರೆಟ್ ನಿಮ್ಗೆ ಗೊತ್ತಾಗತ್ತೆ. ಬಾಲದಲ್ಲಿ ಏನಾದ್ರು ಸೀಕ್ರೆಟ್ ಇಟ್ಟಿದಾರಾ? ಇಲ್ಲ. ಇದರಲ್ಲಿ ಇಲ್ಲ. ಈ ರೆಕ್ಕೆನಲ್ಲೂ ಇಲ್ಲ. ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಜಸ್ಟ್ ನೀವು ಇದನ್ನ ರೊಟೇಟ್ ಮಾಡಿದ್ರೆ ಇಲ್ಲೊಂದು ಕಣ್ಣು ಕೊಟ್ಟಿದ್ದಾರೆ. ಹಾಗೇನೆ ಇದನ್ನ ಸ್ವಲ್ಪ ರೊಟೇಟ್ ಮಾಡಿದ್ರೆ ಹಿಂದ್ಗಡೆ ಒಂದು ಐಸ್ ಇದೆ, ಹಿಂದ್ಗಡೆ ಒಂದು ಕಣ್ಣಿದೆ. ಬಟ್ ಇದು ಕ್ಲಿಕ್ಕೇಬಲ್, ನೋಡ್ಬೋದು, ಪ್ರೆಸ್ ಆಗ್ತಾ ಇದೆ. ಸೊ ಇಲ್ಲೇನೆ ಸೀಕ್ರೆಟ್ ಇರೋದು. ಸೊ ಇದನ್ನ ಪ್ರೆಸ್ ಮಾಡಿ ಹಿಂಗ್ ಹಿಡ್ಕೊಂಡು ಆಮೇಲೆ ಈ ಕೀಯನ್ನ ಇದರಲ್ಲಿ ಹಾಕಿ ನಿಧಾನಕ್ಕೆ ರೊಟೇಟ್ ಮಾಡಿದ್ರೆ ಓಪನ್ ಆಯ್ತು. ಅದೇನೆ ನೋಡಿ. ಇದನ್ನ ಇವಾಗ ಲಾಕ್ ಮಾಡ್ತೀನಿ. ಓಕೆ, ಲಾಕ್ ಆಯ್ತಾ? ಸೊ ಇವಾಗ ಹಿಂದ್ಗಡೆ ಈ ಬಟನ್ ಅನ್ನ ಪ್ರೆಸ್ ಮಾಡಿದೆ ಅಂದ್ರೆ ಈ ಐಸ್ ಅನ್ನ ಪ್ರೆಸ್ ಮಾಡ್ದೇನೆ ಹಿಂಗೆ ಹಾಕಿ ಹಿಂಗೆ ತಿರ್ಸೋದಕ್ಕೆ ಆಗಲ್ಲ. ಇದು ಸ್ಟ್ರಕ್ ಆಗ್ಬಿಡತ್ತೆ. ಸೀಕ್ರೆಟ್ ಇರೋದೇನೆ ಈ ಮೀನಿನ ಕಣ್ಣಲ್ಲಿ. ಇದನ್ನ ಪ್ರೆಸ್ ಮಾಡಿ ಇವಾಗ ತಿರ್ಸ್ಬೋದು ನೋಡಿ. ಈಸಿಯಾಗಿ ಓಪನ್ ಆಗ್ತಾ ಇದೆ. ಮಸ್ತಾಗಿದೆ ಪ್ರಾಡಕ್ಟ್ ಮಾತ್ರ. ಲುಕ್ ವೈಸ್ ಕೂಡ ಸೂಪರ್ಬ್ ಆಗಿರುವಂಥದ್ದು. ಹಾಗೇನೆ ಅಷ್ಟು ಈಸಿಯಾಗಿ ಯಾರಿಗೂ ಕೂಡ ಗೊತ್ತಾಗಲ್ಲ ಈ ರೀತಿಯಾಗಿ ಒಂದು ಸೀಕ್ರೆಟ್ ಇದೆ ಇದ್ರೊಳಗಡೆ ಅಂತ ಹೇಳಿ. ಈ ರೀತಿಯಾಗಿ ಪ್ರೆಸ್ ಮಾಡಿ ಲಾಕ್ ಹಾಕುವಾಗ ಕೂಡ ಅಷ್ಟೇ ಈ ಬಟನ್ ಅನ್ನ ಅಂದ್ರೆ ಈ ಒಂದು ಕಣ್ಣನ್ನ ಈ ರೀತಿಯಾಗಿ ಪ್ರೆಸ್ ಮಾಡಿನೇ ಈ ಲಾಕ್ ಅನ್ನು ಕೂಡ ಹಾಕಬೇಕು. ಇಲ್ಲ ಅಂತಂದ್ರೆ ಲಾಕ್ ಹಾಕ್ಲಿಕ್ಕೂ ಆಗೋದಿಲ್ಲ, ಲಾಕ್ ತೆಗಿಲಿಕ್ಕೂ ಕೂಡ ಆಗ್ತಾ ಇರೋದಿಲ್ಲ. ನೋಡ್ತಾ ಇರ್ಬೋದು, ತುಂಬಾನೇ ಸ್ಟ್ರಾಂಗ್ ಆಗಿರುವಂಥದ್ದು. ಹಾಗೇನೆ ಹೆವಿ ಮಟೀರಿಯಲ್ ಕೂಡ ಹೌದು ಇದು. ಸೊ ಬ್ರಾಸ್ ಮಟೀರಿಯಲ್ ಇಂದ ಮಾಡಿರುವಂಥದ್ದು. ತುಂಬಾನೇ ವೇಟ್ ಕೂಡ ಇದೆ, ಹಾಗೇನೆ ತುಂಬಾನೇ ಸ್ಟ್ರಾಂಗ್ ಕೂಡ ಇರುವಂಥದ್ದು. ಹಾಗೇನೆ ಇದರಲ್ಲಿ ಸೀಕ್ರೆಟ್ ಕೂಡ ಇರೋದ್ರಿಂದ ನಿಮ್ಮ ಮನೆಗೆ ಬೀಗವನ್ನಾಗಿ ಇದನ್ನ ಯೂಸ್ ಮಾಡ್ಕೊಳ್ಬಹುದು. ತುಂಬಾನೇ ಚೆನ್ನಾಗಿದೆ. ಮತ್ತೆ ಲಾಕ್ ಹಾಕಾದ್ಮೇಲೆ ಇದನ್ನ ಈ ರೀತಿಯಾಗಿ ಮಾಡ್ಬಿಟ್ರೆ ಆಯ್ತು. ತುಂಬಾನೇ ಯುನೀಕ್ ಆಗೂ ಕೂಡ ಕಾಣಿಸುತ್ತೆ. ಹಾಗೇನೆ ಸೇಫ್ಟಿ ಕೂಡ ಹೌದು. ಹಾಗೇನೆ ಸೀಕ್ರೆಟ್ ಕೂಡ ಇಟ್ಟಿದ್ದಾರೆ ಇಲ್ಲಿ ನೋಡಿ. ನನಗಂತೂ ಸಖತ್ ಇಷ್ಟ ಆಯ್ತಪ್ಪ ಇದು ನೋಡಿ. ಹಿಂಗಾಕಿ ಹಿಂಗ್ ತಿರ್ಸಿ ಪ್ರೆಸ್ ಮಾಡಿ ಓಪನ್ ಮಾಡಿ, ಮತ್ತೆ ಈ ಒಂದು ಕಣ್ಣನ್ನ ಪ್ರೆಸ್ ಮಾಡಿ ಇದನ್ನ ಹಿಂಗೆ ಹಾಕಿ ಲಾಕ್ ಮಾಡಿ. ಮಸ್ತ್ ಆಗಿದೆ ಮಾತ್ರ. ಮಸ್ಟ್ ಬೈ ಅಂತ ಹೇಳ್ತೀನಿ. ಇದರ ಲಿಂಕ್ ನಿಮಗೆ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಸೊ ಇಲ್ಲೊಂದು
ಡಿಸ್ಕ್ರಿಪ್ಷನ್ ಬರ್ತಾ ಇದೆ ನೋಡಿ, ಇಲ್ಲಿ ಸಿಗುತ್ತೆ. ಅದನ್ನ ನೀವು ಯೂಟ್ಯೂಬ್ ಅಥವಾ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ನೋಡ್ತಾ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಸಿಗುತ್ತೆ, ಅಲ್ಲಿಂದ ನೀವು ಬೈ ಮಾಡ್ಕೊಳ್ಬಹುದು. ಸೊ ಪ್ರಾಡಕ್ಟ್ ಮಾತ್ರ ಸೂಪರ್ ಆಗಿದೆ, ಬೆಂಕಿ ಪ್ರಾಡಕ್ಟ್ ಅಂತಾನೆ ಹೇಳ್ತೀನಿ. 100% ನಿಮ್ ಮನೆಗೆ ಏನಾದ್ರು ನೀವು ಈ ಒಂದು ಲಾಕ್ ನ ತಂದು ಹಾಕೊಂಡ್ರೆ ನಿಮ್ ಮನೆಗೆ ಬರುವಂತವ್ರು ಕೇಳ್ತಾರೆ, ಏನಿದು ತುಂಬಾನೇ ಡಿಫ್ರೆಂಟ್ ಆಗಿದೆ, ಯುನಿಕ್ ಆಗಿದೆ ಅಂತ ಹೇಳಿ. ನೀವು ಲುಕ್ ವೈಸ್ ನೋಡಿ ಮಸ್ತ್ ಆಗಿದೆ, ಹಾಗೇನೆ ಸ್ಟ್ರಾಂಗ್ ಇದೆ, ಮೇನ್ ಆಗಿ ಬ್ರಾಸ್ ಮೆಟೀರಿಯಲ್, ಹಾಗೇನೆ ಸೀಕ್ರೆಟ್ ಕೂಡ ಇದೆ ಇಲ್ಲಿ. ಸೊ ಹೀಗಾಗಿ ನಾನಂತೂ 100% ಸಜೆಸ್ಟ್ ಮಾಡ್ತೀನಿ ಈ ಒಂದು ಕೀಯನ್ನ ಬೈ ಮಾಡೋದಕ್ಕೆ. ಮಸ್ತ್ ಆಗಿದೆ. ಹಾಗೇನೆ ಈ ಒಂದು ಕೀ ಕೂಡ ಅಷ್ಟೇನೆ ತುಂಬಾನೇ ಡಿಫ್ರೆಂಟ್ ಆಗಿದೆ. ಹಳೆಯ ಕಾಲದಲ್ಲಿ ಇರ್ತಾ ಇತ್ತಲ್ವಾ ಕೀ, ಆ ರೀತಿನಲ್ಲಿ ಇರುವಂತದ್ದು ಲುಕ್, ನನಗಂತೂ ಸಖತ್ ಇಷ್ಟ ಆಯ್ತು. ನೀವು ಕೂಡ ಈ ಒಂದು ಕೀಯನ್ನ ತರಿಸ್ಕೊಂಡು ನೋಡಿ, ಕೈನಲ್ಲಿ ಹಿಡಿದು ಚೆಕ್ ಮಾಡಿ ನೋಡಿ, ನಿಮ್ಗೆ ಅವಾಗ ಅರ್ಥ ಆಗುತ್ತೆ. ತುಂಬಾನೇ ಒಳ್ಳೆ ಕ್ವಾಲಿಟಿ ಇದೆ, ತುಂಬಾನೇ ಯುನಿಕ್ ಕೂಡ ಇದೆ. ಸೊ ನನಗಂತೂ ಇಷ್ಟ ಆಯ್ತು. ನೀವು ಕೂಡ ಬೈ ಮಾಡೋದಿದ್ರೆ ಬೈ ಮಾಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ. ಬೈ.